ಲಾಸ್ಟ್ ಟೈಮ್ ನಾನು ಚಿಯಾ ಸೀಡ್ಸ್ ಬಗ್ಗೆ ಡೀಟೇಲ್ ಆಗಿ ವಿಡಿಯೋ ಮಾಡಿದಾಗ ಅಂದರೆ ಈ ವಿಡಿಯೋನ ಮಾಡಿದಾಗ ತುಂಬ ಜನ ನನಗೆ ಕಮೆಂಟ್ ಮಾಡಿದ್ದೇನು ಅಂದರೆ ಚಿಯಾ ಸೀಡ್ಸು ಮತ್ತು ಸಬ್ಜಾ ಸೀಡ್ಸ್ ಇದೆರಡು ಒಂದೇನಾ ಅಂತ. ಸೊ ಇವತ್ತಿನ ಈ ವಿಡಿಯೋನಲ್ಲಿ ಈ ಚಿಯಾ ಸೀಡ್ಸ್ಗೆ ಮತ್ತು ಸಬ್ಜಾ ಸೀಡ್ಸ್ಗೆ ಇರುವಂಥ ಮೇನ್ ಡಿಫ್ರೆನ್ಸ್ ಏನು ಅಂತ ನೋಡೋಣ. ಅದ್ರ ಜೊತೆಗೆ ವೆಯ್ಟ್ ಲಾಸ್ ಮಾಡಬೇಕು ಅಂದರೆ ಯಾವುದನ್ನು ಯೂಸ್ ಮಾಡಬೇಕು, ಬಾಡಿನ ತಂಪು ಮಾಡ್ಕೋಬೇಕು ಅಂದರೆ ಯಾವುದನ್ನು ಯೂಸ್ ಮಾಡಬೇಕು, ಈ ರೀತಿ ತುಂಬ ಡಿಫ್ರೆನ್ಸ್ಗಳನ್ನು ನೋಡೋಣ. ಸೊ ಹಾಗಿದ್ರೆ ಯಾಕೆ ತಡ ಮಾಡೋದಲ್ಲ, ಬನ್ನಿ ವಿಡಿಯೋನ ಶುರು ಮಾಡೋಣ. ಹಲೋ ನಮಸ್ತೆ, ನಾನು ನಿಮ್ಮ ಪ್ರೀತಿಯ ಪ್ರೇಮಾ ಶಂಕರ್. ವೆಲ್ಕಮ್ ಬ್ಯಾಕ್ ಟು ಅನದರ್ ಯೂಸ್ಫುಲ್ ವಿಡಿಯೋ. ಈ ರೀತಿ ಹೇರ್ ಕೇರು, ಸ್ಕಿನ್ ಕೇರು ಹಾಗೆ ಹೆಲ್ತ್ ಕೇರ್ ವಿಡಿಯೋಸ್ಗಾಗಿ ಈ ಇನ್ಫೋ ಪ್ರೇಮಾ ಶಂಕರ್ ಚಾನಲನ್ನು, ಹಾಗೇನೆ ನನ್ನ ಡೈಲಿ ಲೈಫ್ ಸ್ಟೈಲ್ ವ್ಲಾಗ್ಗಳನ್ನು ನೋಡೋದಕ್ಕಾಗಿ ಪ್ರೇಮಾ ಶಂಕರ್ ವ್ಲಾಗ್ಸ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ತುಂಬ ಜನ ಫಸ್ಟ್ ಕೇಳೋವಂಥ ಕ್ವೆಶನ್ನು ಸಬ್ಜಾ ಸೀಡ್ಸು ಮತ್ತು ಚಿಯಾ ಸೀಡ್ಸ್ ಇದೆರಡು ಒಂದೇನಾ ಅಂತ. ಡಿಫ್ರೆನ್ಸ್ ನಿಮ್ಮ ಕಣ್ಮುಂದೆನೇ ಇದೆ ಅಲ್ವಾ? ಖಂಡಿತ ಇದೆರಡು ಬೇರೆ ಬೇರೆನೇ ತಾನೆ. ಸರಿ, ಈಗ ಸಬ್ಜಾ ಸೀಡ್ಸು ಇದನ್ನು ನಾವು ಕಾಮ್ ಕಸ್ತೂರಿ ಬೀಜ, ವನ ತುಳಸಿ ಹಾಗೇನೆ ಬೇಸಲ್ ಸೀಡ್ಸ್ ಅಂತ ಕರಿತೀವಿ. ಇದನ್ನು ಪ್ರಾಪರಾಗಿ ನಾವು ಇಂಡಿಯಾನಲ್ಲೇ ಬೆಳೆಯುವಂಥದ್ದು. ಆದರೆ ಚಿಯಾ ಸೀಡ್ಸು ಇದು ಔಟ್ ಆಫ್ ಕಂಟ್ರಿಯಲ್ಲಿ ಬೆಳೆಯುವಂಥದ್ದು. ಇದನ್ನು ನಾವು ಇಂಡಿಯಾಗೆ ಇಂಪೋರ್ಟ್ ಮಾಡ್ಕೊಳ್ತೀವಿ, ಅಂದರೆ ಆಮದು ಮಾಡ್ಕೊಳ್ತೀವಿ. ಇನ್ನು ಸೆಕೆಂಡ್ ಡಿಫ್ರೆನ್ಸ್ ಏನು ಅಂದರೆ ಇದ್ರ ಕಲರ್ನ ನೀವು ನೋಡ್ಬೋದು. ಸಬ್ಜಾ ಸೀಡ್ಸು ಅಂದರೆ ಕಾಮ್ ಕಸ್ತೂರಿ ಬೀಜ ಫುಲ್ ಬ್ಲ್ಯಾಕ್ ಕಲರಲ್ಲಿರುತ್ತೆ. ಬಟ್ ಚಿಯಾ ಸೀಡ್ಸ್ನ ನೋಡಿ, ಇದರಲ್ಲಿ ವೈಟು, ಗ್ರೇ, ಬ್ಲ್ಯಾಕ್ ಎಲ್ಲ ಮಿಕ್ಸ್ ಆಗಿರೋ ಥರ ಕಾಣಿಸ್ತಾ ಇದೆ ಅಲ್ವಾ? ಸೊ ಕಲರಲ್ಲಿ ಕೂಡ ಎಷ್ಟೊಂದು ಚೇಂಜಸ್ ಇದೆ ಅಲ್ವಾ? ಇನ್ನು ಥರ್ಡ್ ಡಿಫ್ರೆನ್ಸ್ ಏನು ಅಂದರೆ ಈ ಕಾಮ್ ಕಸ್ತೂರಿ ಬೀಜ, ಸಬ್ಜಾ ಸೀಡ್ಸು ಅಥವಾ ಬೇಸಲ್ ಸೀಡ್ಸ್ ನೀವು ಯಾವ ಹೆಸರಿಂದ ಕರೆದ್ರೂ ಕೂಡ ಓಕೆ, ಇದನ್ನು ನಾವು ನೀರಿಗೆ ಹಾಕಿದ ತಕ್ಷಣ ಜಸ್ಟ್ ಒಂದು 2-3 ಸೆಕೆಂಡಲ್ಲೇ ಇದು ನೆಂದ್ಕೊಂಡ್ಬಿಡುತ್ತೆ. ಬಟ್ ಚಿಯಾ ಸೀಡ್ಸ್ ಹಂಗಲ್ಲ, ಇದಕ್ಕೆ ನಾವು ಸ್ವಲ್ಪ ಟೈಮ್ನ ಕೊಡಬೇಕು ನೆನೆಯೋದಕ್ಕೆ. ಸೊ ಡಿಫ್ರೆನ್ಸ್ ನಾನಿಲ್ಲಿ ನೀರಲ್ಲಿ ಹಾಕಿ ಕೂಡ ನಿಮಗೆ ತೋರಿಸ್ತೀನಿ, ಆಗ ನಿಮಗೆ ಪರ್ಫೆಕ್ಟಾಗಿ ಗೊತ್ತಾಗುತ್ತೆ. ನೋಡೋಣ. ಇಲ್ಲಿ ನಾನಿಲ್ಲಿ ಒಂದು ಬೌಲಲ್ಲಿ ಒಂದು ಅರ್ಧ ಚಮಚದಷ್ಟು ಸಬ್ಜಾ ಸೀಡ್ಸು ಹಾಗೆ ಇನ್ನೊಂದು ಬೌಲಲ್ಲಿ ಅರ್ಧ ಚಮಚದಷ್ಟು ಚಿಯಾ ಸೀಡ್ಸನ್ನು ಹಾಕ್ಕೊಂಡಿದ್ದೀನಿ. ಇದೆರಡಕ್ಕೂ ಕೂಡ ಸ್ವಲ್ಪ ಸ್ವಲ್ಪ ನೀರು ಹಾಕಿ ನಾನು ನೆನೆಸಿ ತೋರಿಸ್ತೀನಿ. ಚಿಯಾ ಸೀಡ್ಸ್ಗೆ ನಾವು ಜಸ್ಟ್ ಒಂದು ಅರ್ಧ ಗಂಟೆನಾದರೂ ಟೈಮ್ ಕೊಡಬೇಕು ಚೆನ್ನಾಗಿ ನೆನೆಯೋದಕ್ಕೆ. ಬಟ್ ಈ ಕಾಮ್ ಕಸ್ತೂರಿ ಬೀಜ ಹಂಗಲ್ಲ, ನಾವು ನೀರು ಹಾಕಿ ಜಸ್ಟ್ ಒಂದು 2 ಸೆಕೆಂಡ್ವರೆಗೂ ಬಿಟ್ಟರೆ ಸಾಕು, ಸೈಡಲ್ಲೆಲ್ಲ ಈ ರೀತಿ ವೈಟ್ ಆಗಿ ಕಾಣೋದಕ್ಕೆ ಶುರು ಆಗುತ್ತೆ, ಅಂದರೆ ಚೆನ್ನಾಗಿ ಉಪ್ಕೊಳ್ಳೋದಕ್ಕೆ ಶುರು ಆಗುತ್ತೆ. ಇನ್ನು ಅರ್ಧ ಗಂಟೆವರೆಗೂ ಬಿಟ್ರಂತೂ ಪೂರ್ತಿ ಇದು ಉಪ್ಕೊಂಡು ಫುಲ್ ಕವರ್ ಆಗಿಬಿಟ್ಟಿರುತ್ತೆ, ಸ್ವಲ್ಪನೂ ನೀರೇ ಕಾಣಿಸೋದಿಲ್ಲ, ಆ ರೀತಿ ಆಗಿರುತ್ತೆ. ಜಸ್ಟ್ ನಾನೊಂದು 2-3 ಸೆಕೆಂಡ್ ಬಿಟ್ಟಿರೋದಕ್ಕೇ ಎಷ್ಟೊಂದು ಡಿಫ್ರೆನ್ಸ್ ನಿಮಗೆ ಕಾಣಿಸ್ತಾ ಇದೆ ಅಲ್ವಾ? ಇದು ಕೂಡ ಮೇನ್ ಡಿಫ್ರೆನ್ಸು. ಫೋರ್ತ್ ಡಿಫ್ರೆನ್ಸ್ ಏನು ಅಂದರೆ ಈ ಚಿಯಾ ಸೀಡ್ಸ್ನ ನಾವು ಹಾಗೇನೆ ಅಂದರೆ ರಾ ಆಗು ಕೂಡ ತಿನ್ಬೋದು. ಸಾಲಡ್ ಮೇಲೆ ಹಾಕ್ಕೊಂಡು ಅಥವಾ ಪುಡ್ಡಿಂಗ್ಸ್ ಮಾಡ್ತಾರಲ್ವ ಅದ್ರ ಮೇಲೆ ಕೂಡ ಹಾಕ್ಕೊಂಡು ತಿನ್ಬೋದು. ಬಟ್ ಸಬ್ಜಾ ಸೀಡ್ಸ್ನ ಹಾಗೆ ತಿನ್ನೋದಕ್ಕೆ ಬರೋದೇ ಇಲ್ಲ, ಇದನ್ನು ನೆನೆಸಿನೇ ಯೂಸ್ ಮಾಡಬೇಕು. ಅಂದರೆ ಈ ಫಲೂದಾನಲ್ಲೆಲ್ಲ ಯೂಸ್ ಮಾಡ್ತೀವಲ್ವ ಆ ಥರ. ಸೊ ಈಗ ನಮಗೆ ಸಬ್ಜಾ ಸೀಡ್ಸು ಮತ್ತು ಚಿಯಾ ಸೀಡ್ಸ್ ಇವೆರಡರ ಮಧ್ಯೆ ಇರುವಂಥ ಡಿಫ್ರೆನ್ಸ್ಗಳು ಕರೆಕ್ಟಾಗಿ ಗೊತ್ತಾಯ್ತಲ್ವಾ? ಈ ಡಿಫ್ರೆನ್ಸ್ಗಳಷ್ಟನ್ನೇ ತಿಳ್ಕೊಂಡ್ರೆ ಸಾಕಾಗಲ್ಲ, ಇದರಿಂದ ನಮ್ಗೆ ಏನೆಲ್ಲ ಹೆಲ್ತ್ ಬೆನಿಫಿಟ್ಸ್ ಇದೆ, ಯಾವುದನ್ನು ಯಾವಾಗ ಯೂಸ್ ಮಾಡಬೇಕು ಅನ್ನೋದು ಕೂಡ ನಮ್ಗೆ ಗೊತ್ತಿರಬೇಕು. ಈ ಸಬ್ಜಾ ಸೀಡ್ಸ್ ಅಂದರೆ ಕಾಮ್ ಕಸ್ತೂರಿ ಬೀಜ ನಮ್ಮ ಬಾಡಿನ ತಂಪು ಮಾಡುತ್ತೆ. ಸೊ ಯಾರಿಗೆಲ್ಲ ಹೀಟ್ ಜಾಸ್ತಿ ಆಗಿರುತ್ತೆ ಅಲ್ವಾ, ಅಂಥವರು ಈ ಕಾಮ್ ಕಸ್ತೂರಿ ಬೀಜನ ತಗೋಬೋದು. ಇದು ನಮ್ಮ ಡೈಜೆಷನ್ಗೆ ತುಂಬಾ ಒಳ್ಳೆಯದು. ಇದರಲ್ಲಿ ಫೈಬರು, ಆ್ಯಂಟಿ ಆಕ್ಸಿಡೆಂಟ್ಸ್ ಪ್ರಾಪರ್ಟೀಸ್ ಮತ್ತು ಮಿನರಲ್ಸ್ ಅಂಶ ತುಂಬಾ ಚೆನ್ನಾಗಿದ್ದಾವೆ. ಸೊ ಇದನ್ನು ಹುಳಿ ತೇಗು, ಅಸಿಡಿಟಿ ಸಮಸ್ಯೆ ಇದ್ದಾಗ, ಮಲಬದ್ಧತೆ ಪ್ರಾಬ್ಲಮ್ ಇದ್ದಾಗ, ಏನು ಶುಗರ್ ಇರೋ ಅಂಥವ್ರು 1 ಲೋಟ ನೀರಲ್ಲಿ 1 ಚಮಚದಷ್ಟು ಈ ಕಾಮ್ ಕಸ್ತೂರಿ ಬೀಜನ ರಾತ್ರಿನೇ ನೆನೆಸಿಟ್ಟು ಬೆಳಗ್ಗೆ ಖಾಲಿ ಹೊಟ್ಟೆನಲ್ಲಿ ಕುಡಿತಾ ಬಂದರೆ ಇದೆಲ್ಲ ಸಮಸ್ಯೆ ಆದಷ್ಟು ಬೇಗ ಕಡಿಮೆ ಆಗ್ತಾ ಬರುತ್ತೆ. ಬಟ್ ಚಿಯಾ ಸೀಡ್ಸು ನಮ್ಮ ಬಾಡಿಗೆ ತಂಪಲ್ಲ. ಇದನ್ನು ಕೊಲೆಸ್ಟ್ರಾಲ್ ಇರೋ ಅಂಥವ್ರು, ತೂಕ ಕಡಿಮೆ ಮಾಡ್ಕೋಬೇಕು ಅನ್ನೋರು, ಹಾಗೆ ಹೇರ್ ಫಾಲ್ ಕಂಟ್ರೋಲ್ ಮಾಡ್ಕೋಬೇಕು ಅಂತ ಇರೋರು, ಹಾರ್ಟ್ ಸಮಸ್ಯೆ ಇರೋರು, ಇಂಥವರೆಲ್ಲ ರಾತ್ರಿ 1 ಲೋಟ ನೀರಲ್ಲಿ 1 ಚಮಚದಷ್ಟು ಈ ಚಿಯಾ ಸೀಡ್ಸನ್ನು ನೆನೆಸಿಟ್ಟು ಬೆಳಿಗ್ಗೆ ಖಾಲಿ ಹೊಟ್ಟೆನಲ್ಲಿ ಕುಡಿತಾ ಬಂದರೆ ಇದೆಲ್ಲ ಸಮಸ್ಯೆ ಆಟೋಮೆಟಿಕ್ಕಾಗಿ ಕಡಿಮೆ ಆಗ್ತಾ ಬರುತ್ತೆ. ಒಟ್ಟಿನಲ್ಲಿ ಈ ಎರಡೂ ಕೂಡ ನಮ್ಮ ಹೆಲ್ತ್ಗೆ, ಸ್ಕಿನ್ಗೆ, ಡೈಜೆಷನ್ಗೆ ತುಂಬಾ ಒಳ್ಳೆಯದು. ಚಿಯಾ ಸೀಡ್ಸ್ ಬಗ್ಗೆ ನಿಮಗೆ ಇನ್ನೂ ಡೀಟೇಲ್ಸ್ ಬೇಕು ಅಂದರೆ ವೆಯ್ಟ್ ಲಾಸ್ ಮಾಡೋರು ಇದನ್ನು ಹೇಗೆ ತೊಗೋಬೋದು, ಎಷ್ಟು ತೊಗೋಬೇಕು, ಹಾಗೆಯೇ ಇದನ್ನು ಯಾವ ರೀತಿ ತೊಗೊಂಡ್ರೆ ವೆಯ್ಟ್ ಲಾಸ್ ಆಗುತ್ತೆ, ಈ ಪ್ರತಿಯೊಂದು ಡೀಟೇಲ್ಸ್ ಕೂಡ ನಾನು ಇಲ್ಲಿ ಮೇಲ್ಗಡೆ ತೋರಿಸಿರೋಂಥ ವಿಡಿಯೋದಲ್ಲಿದೆ. ಬೇಕು ಅಂದರೆ ಒಂದು ಸಾರಿ ಅದನ್ನು ಚೆಕ್ ಮಾಡ್ಕೊಳ್ಳಿ. ಸೊ ಈ ಎರಡೂ ಬೀಜಗಳಲ್ಲೂ ವಿಟಮಿನ್ಸು, ಮಿನರಲ್ಸು ತುಂಬಾ ಚೆನ್ನಾಗಿರೋದ್ರಿಂದ ತಪ್ಪದೆ 2ರಲ್ಲಿ 1 ನಿಮ್ಮ ಪ್ರಾಬ್ಲಮ್ಗೆ ತಕ್ಕಂತೆ ಯೂಸ್ ಮಾಡಿ.
ಐ ಹೋಪ್ ಈ ವಿಡಿಯೋನ ನೀವು ಕಂಪ್ಲೀಟ್ ಆಗಿ ನೋಡಿದ್ಮೇಲೆ ನಿಮಗೆ ಚಿಯಾ ಸೀಡ್ಸ್ ಮತ್ತು ಸಬ್ಜಾ ಸೀಡ್ಸ್ ಬಗ್ಗೆ ಇದ್ದಂಥ ಕನ್ಫ್ಯೂಷನ್ 100% ಕ್ಲಿಯರ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಗೊತ್ತಲ್ವಾ, ಲೈಕ್ ಮಾಡಿ. ಇನ್ನು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ ಜೊತೆಗೂ ಕೂಡ ತಪ್ಪದೇ ಶೇರ್ ಮಾಡಿ, ಯಾಕೆಂದರೆ ಅವ್ರಿಗೂ ಈ ರೀತಿ ಏನಾದರೂ ಕನ್ಫ್ಯೂಷನ್ ಇದ್ದರೆ ಅದು ಕೂಡ ಕ್ಲಿಯರ್ ಆಗುತ್ತೆ. ಹಾಗೆ ಇದೇ ಫಸ್ಟ್ ಟೈಮ್ ನನ್ನ ಚಾನಲಲ್ಲಿ ನೀವು ಒಂದು ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನನ್ನ ಚಾನಲಲ್ಲೇ ಇರುವಂಥ ಒಂದು 2-3 ವೀಡಿಯೋಸ್ನ ನೀವು ನೋಡಿದ್ರಿ ಅಂದರೆ ನೆಕ್ಸ್ಟ್ ಟೈಮ್ ನಾನು ಯಾವುದೇ ವಿಡಿಯೋ ಹಾಕಿದ ತಕ್ಷಣನೇ ನಿಮಗೆ ನೋಟಿಫಿಕೇಶನ್ ಬರುತ್ತೆ, ತಪ್ಪದೆ ಆ ವಿಡಿಯೋನ ನೀವು ನೋಡ್ಬೋದು. ಸೊ ಸಿಗ್ತೀನಿ ಮತ್ತೊಂದು ಈ ರೀತಿ ಯೂಸ್ಫುಲ್ ವಿಡಿಯೋ ಜೊತೆ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್, ಟೇಕ್ ಕೇರ್.